ಬುರ್ಡೆ ಗ್ಯಾಂಗ್ ಷಡ್ಯಂತ್ರದ ಹಿಂದೆ ಕೇರಳದ ಕೈವಾಡ ಇದೆ ಅಂತ ಹೇಳಲಾಗ್ತದೆ. ಬಿಜೆಪಿ ಕಚೇರಿಯಲ್ಲಿ ಶಾಸಕ ಸುನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್ಐಟಿ ಮಧ್ಯಂತರ ವರದಿ ನೀಡುವುದಕ್ಕೆ ಮನವಿಯನ್ನ ಮಾಡಿದ್ವಿ, ಕೂಡಲೇ ಸರ್ಕಾರ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಪ್ರಕರಣದಲ್ಲಿ ಸರ್ಕಾರ ಯಾಕೆ ಮೌನ ವಹಿಸಿಕೊಂಡಿದೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ಬಹಿರಂಗ ಮಾಡಬೇಕು. ಶಾಸಕ ಸುನಿಲ್ ಕುಮಾರ್ ಕೊಟ್ಟಿರುವಂತಹ ರಿಯಾಕ್ಷನ್. ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ವಿನಾಕಾರಣ ಅವಹೇಳನವನ್ನ ಮಾಡ್ತಾ ಬಹಳ ದೊಡ್ಡ ಪ್ರಮಾಣದ ಷಡ್ಯಂತ್ರವನ್ನ ರೂಪಿಸಿದಂತ ಗ್ಯಾಂಗಿನ ಆರೋಪಿನೇ ನಿನ್ನೆ ಕೋರ್ಟಿಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅತ್ಯಂತ ಆಘಾತಕಾರಿಯಾದಂಥ ಸಂಗತಿ. ನಾನು ವಿಧಾನಸಭೆಯಲ್ಲಿ ಮತ್ತು ನಮ್ಮ ಪಾರ್ಟಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಇದನ್ನು ಪದೇ ಪದೇ ಉಲ್ಲೇಖ ಮಾಡಿದ್ವಿ. ಇದರ ಹಿಂದೆ ಕೇರಳದ ನಂಟಿದೆ, ಬೇರೆ ಬೇರೆ ರಾಜ್ಯದ ನಂಟಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳು ನ್ಯೂಸ್ ಚಾನೆಲ್ಗಳಲ್ಲಿ ಬರ್ತಾ ಇದೆ. ಹಿಂದೂ ಧಾರ್ಮಿಕ ಕ್ಷೇತ್ರವನ್ನ ಅವಹೇಳನ ಮಾಡುವಂತ ಒಂದು ಹುನ್ನಾರ ಧರ್ಮಸ್ಥಳದ ಮುಖಾಂತರ ಆಗ್ತಾ ಇದೆ ಅನ್ನೋದನ್ನ ನಾವು ಪದೇ ಪದೇ ಉಲ್ಲೇಖ ಮಾಡಿತ್ತು. ನಾವು ಒಂದು ಕಡೆ ಬಂದು SITಯ ಮಧ್ಯಂತರ ವರದಿ ಕೂಡ ಕೊಡಿ ಅಂತ ಕೇಳಿದ್ವಿ. ಇವತ್ತು ನಾನು ಸರ್ಕಾರಕ್ಕೆ ಮತ್ತೆ ಮತ್ತೆ ಆಗ್ರಹ ಮಾಡ್ತೇನೆ. SIT ರಚನೆ ಆಗಿ ಇಷ್ಟು ತಿಂಗಳುಗಳು ಕಳೆದರೂ ಕೂಡ ಅದರ ವರದಿಯನ್ನ ತಕ್ಷಣ ಸರ್ಕಾರ ಬಹಿರಂಗ ಮಾಡಬೇಕು. ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅನ್ನುವಂಥದ್ದನ್ನ ರಾಜ್ಯದ ಜನರಿಗೆ ತಿಳಿಸ್ಕೊಡ್ಬೇಕಾದಂತ ಅಗತ್ಯತೆ ಇದೆ. ಆರೋಪಿ SITಯ ಮುಂದೆ ಹೇಳಲಿಕ್ಕಾಗದನ್ನ ಇವತ್ತು ಕೋರ್ಟಿನ ಮುಂದೆ ಹೇಳಿದ್ದಾರೆ ಅಂತಂದ್ರೆ SIT ಯಾವ ರೀತಿಯಾದಂತ ತನಿಖೆಯನ್ನು ಮಾಡಿತ್ತು?